ರಾಮನಗರದಲ್ಲಿ ಇತ್ತೀಚೆಗೆ ಜ್ಞಾನವ್ಯಾಪಿ ಶಿವಲಿಂಗದ ಒಂದು ಸ್ಥಳದ ಬಗ್ಗೆ ನ್ಯಾಯಾಲಯದಲ್ಲಿ ಒಂದು ತೀರ್ಪೇನು ಬಂದಿದೆ. ಆ ತೀರ್ಪು ಬಂದ ನಂತರ ನಗರದ ಒಬ್ಬ ವಕೀಲರು ತುಂಬಾ ಒಂದು ಅಸಹ್ಯಕರವಾದಂತಹ ಪದ ಬಳಕೆಯಿಂದ ನ್ಯಾಯಾಧೀಶರು ಕೊಟ್ಟಂತ ತೀರ್ಪನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಬಿಂಬಿಸಿರ್ತಕ್ಕಂಥದ್ದೇನಿದೆ. ಅದರ ಬಗ್ಗೆ ಕೆಲವು ವಕೀಲರುಗಳು ಅವರ ಸಂಘದಲ್ಲಿ ಅವರು ಬಳಸಿರ್ತಕ್ಕಂಥ ಪದಗಳ ಬಗ್ಗೆ ದೂರು ಕೊಟ್ಟಂತದ್ದು, ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ವಕೀಲರ ಒಂದು ಸಂಘದಲ್ಲಿ ಕೆಲವು ಪ್ರಗತಿಪರರು ಅಂತಕ್ಕಂಥ ಹೆಸರಿನಲ್ಲಿ ಯಾವೊಂದು ಈ ಅವಹೇಳನಕಾರಿಯಾದಂತಹ ಪೋಸ್ಟಿಂಗ್ ಮಾಡಿದರು, ಆ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯ ದೂರನ್ನ ಸ್ವೀಕಾರ ಮಾಡಬಾರದು ಅಂತಕ್ಕಂಥ ಒತ್ತಾಯ ಹಾಕ್ಲಿಕ್ಕೆ ಹೋಗಿದ್ದಾರೆ. ಅದರಿಂದ ಕಾಣದ ಕೈಗಳಿದ್ದಾವೆ. ಇಲ್ಲಿರ್ತಕ್ಕಂಥ ಹಲವಾರು ಶಕ್ತಿಗಳೇನಿದೆ, ಜನಪ್ರತಿನಿಧಿಗಳ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಮುಖಾಂತರ ಅವರ ನಡವಳಿಕೆಗಳೇನಿದೆ ಅವರುಗಳ ಒತ್ತಡದ ಮೇರೆಗೆ ಕೆಲವು ಪ್ರಗತಿಪರರು ಅಂತಕ್ಕಂಥ ಹೆಸರಿನಲ್ಲಿ ವಕೀಲರ ಸಂಘಕ್ಕೆ ಅನುಮತಿ ಇಲ್ಲದೆ ವಕೀಲರ ಸಂಘಕ್ಕೆ ಹೋಗಲಿಕ್ಕೆ ನಮ್ಮ ಸಿವಿಲ್ ಮ್ಯಾಜಿಸ್ಟ್ರೇಟ್ರ ಒಂದು ಪರ್ಮಿಷನ್ ತಗೊಂಡು ಹೋಗಬೇಕು. ಹೋಗೋದಾದ್ರೆ ಯಾರೇ ಹೋದ್ರು ಸಂಘಕ್ಕೆ ಯಾವುದೇ ರೀತಿಯ ಅನುಮತಿಗಳಿಲ್ಲದೆ ಹೋಗಿದ್ದಾರೆ ಇವರು. ಸೆಕ್ರೆಟರಿ ಅವರಿದ್ದಾರೆ, ಸೆಕ್ರೆಟರಿ ಅವರಿಗೆ ಕೇಳಿದ್ದಾರೆ. ಅವರು ಇಲ್ಲ, ನಿಮಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿ ಒಂದು ಮನವಿನೂ ಸಬ್ಮಿಟ್ ಮಾಡಿದ್ದಾರೆ. ಅದಾದ ನಂತರ ಅಲ್ಲಿ ಸ್ವಲ್ಪ ಬೇರೆ ವಕೀಲರುಗಳೇನಿದ್ರು ಅಲ್ಲಿ ಒಂದು ಸಂಘರ್ಷ ಪ್ರಾರಂಭ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ವಕೀಲರ ಮೇಲೆ ಕೊಡ್ತಕ್ಕಂಥದ್ದಕ್ಕೂ ಒಂದು ಹುನ್ನಾರ ಪ್ರಾರಂಭ ಆಯಿತು. 6ನೇ ತಾರೀಕು ನಡೆದಿರತಕ್ಕಂಥದ್ದು ಘಟನೆ. ರಫೀಕ್ ಅಂತಕ್ಕಂಥವ್ರು ಸಹ ಒಂದು ಪ್ರಗತಿಪರರ ಜೊತೆ ಹೋಗಿದ್ದಾರೆ ಅಂತಕ್ಕಂಥದ್ದು ಒಂದು ಅವರ ಮೇಲೆ ಒಂದು ಕೇಸ್ ಹಾಕ್ತಾರೆ. ಆ ಕೇಸನ್ನು ಅವರು FIR ಹಾಕಲ್ಲ. ಅವರು ಮಾರನೇ ದಿವಸ 8:15 ಗಂಟೆಗೆ ಸಾಯಂಕಾಲ ರಾತ್ರಿ ಹೋಗಿ ಒಂದು 10 ಜನದ ಹೆಸರುಗಳನ್ನು ಹೇಳಿ, ವಕೀಲರ ಹೆಸರುಗಳನ್ನ ಮತ್ತು ಇತರರು ಅಂತ ಹೇಳಿ ಒಂದು FIR ನ ಹರಿದಿದ್ದಾರೆ. ಇದೆಲ್ಲ FIR ನಲ್ಲಿ ಇರತಕ್ಕಂಥ ಮಾಹಿತಿಗಳೇನಿದೆ ನೋಡಿದಾಗ ಆ ಒಂದು ವ್ಯಕ್ತಿ ಯಾರು ಅವಹೇಳನಕಾರಿಯಾದಂತಹ ಪೋಸ್ಟ್ ಮಾಡಿದ್ದಾನೆ, ರಕ್ಷಣೆ ಕೊಡಬೇಕು ಅಂತಕ್ಕಂಥದ್ದು ಇಲ್ಲಿ ಶಾಸಕರು, ಜಿಲ್ಲಾ ಮಂತ್ರಿಗಳು ಇವರೆಲ್ಲ ಸೇರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ದಾರೆ. ಆ ಪ್ರಗತಿಪರರು ಯಾರಲ್ಲಿ ಗೂಂಡಾ ಒಂದು ವಾತಾವರಣ ಸೃಷ್ಟಿ ಮಾಡಿದಂಥವ್ರು ಏನಿದ್ದಾರೆ ಅದ್ರಲ್ಲಿ ಯಾರಿದ್ದಾರೆ ನೋಡ್ಲಿ. ಆ ವಕೀಲರನ್ನ ಭೇಟಿ ಮಾಡಿದೀವಿ ಅಂತ ಹೇಳ್ತಾರಲ್ಲ ಪ್ರಗತಿಪರರು ಅಂತಕ್ಕಂಥ ಹೆಸರಿನಲ್ಲಿ, ಅವರಲ್ಲಿ ಕೆಲವರ ಮೇಲೆ ಎಷ್ಟು ಕೇಸ್ಗಳಿದೆ ಅಂತಕ್ಕಂಥದ್ದು ತಗಿಲಿ. ವಕೀಲರುಗಳು ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಅಂತೇಳಿ ಸುಳ್ಳು ಆಪಾದನೆ ಮಾಡಿ ಆರೋಪ ಮಾಡಿ ಆ ಒಂದು ರೌಡಿ ಬ್ಯಾಕ್ ಗ್ರೌಂಡ್ ಇರತಕ್ಕಂಥವ್ರು ಕಂಪ್ಲೇಂಟ್ ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿದ್ದಾರೆ. ಇಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಇದರೊಳಗೆ ಇವತ್ತು ಪ್ರತಿಭಟನೆಯನ್ನು ಕೈಗೊಂಡಂತದ್ದೇನಿದೆ, ಇಡೀ ರಾಜ್ಯದ ಮೂಲೆಯಿಂದ ಬಂದಂತ ಸುಮಾರು 2,000 ರಿಂದ 3,000 ನಮ್ಮ ವಕೀಲರ ಸದಸ್ಯರುಗಳೇನು ಬಂದಿದ್ದಾರೆ, ಅವರನ್ನ ಕರೆದು ಕನಿಷ್ಠ ಸೌಜನ್ಯಕ್ಕಾದರೂ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿ ಕರೆದು ಚರ್ಚೆ ಮಾಡಿ ಅವರ ಅಹವಾಲುಗಳೇನಿದೆ ನ್ಯಾಯಬದ್ಧವಾಗಿ ಇಲ್ಲಿ ಎಲ್ಲಿ ನಿಮ್ಮ ಒಂದು ಹೋರಾಟ ಏನಿದೆ ಆ ಹೋರಾಟಕ್ಕೆ ನಾವು ಗೌರವಿಸುವ ತೀರ್ಮಾನಗಳು ಮಾಡ್ತೀವಿ ಅಂತ ಒಂದು ಮಾತು ಹೇಳಿದ್ರೆ ಮುಗಿದೋಗಿತ್ತು. ಅಷ್ಟು ಸೌಜನ್ಯ ಇಲ್ಲ. MP ಫೋನ್ ಮಾಡ್ತಾರಂತೆ, ಏನು ಮಾಡ್ತಾರೋ ಮಾಡಲಿ, ವಕೀಲರುಗಳು ನೋಡೋಣಂತೆ, ಎಷ್ಟು ದಿವಸ ಧರಣಿ ಮಾಡ್ತಾರೆ ನೋಡೋಣ, ನೀವೇನು ಕೇರ್ ಮಾಡಬೇಕಾಗಿಲ್ಲ, ಅವ್ರಿಗೆ ಗೌರವ ಕೊಡಬೇಡಿ ಅಂತೇಳಿ ಎಸ್ಪಿಗೆ ಡೈರೆಕ್ಷನ್ ಕೊಡ್ತಾರೆ, ಜಿಲ್ಲಾಧಿಕಾರಿ ಡೈರೆಕ್ಷನ್ ಕೊಡ್ತಾರೆ. ಇದು ನಡೀತಾರ ಆಡಳಿತ. ಇದು ಇವತ್ತು ಈ ಜಿಲ್ಲೆ ಒಳಗೆ ಮೊದಲೇ ರಾಮನಗರ ಸೂಕ್ಷ್ಮವಾದಂಥ ಪ್ರದೇಶ. ಹಿಂದೆ 1989
ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಆಡಳಿತದಲ್ಲಿತ್ತು. ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಗಳು. ಅವ್ರನ್ನ ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನವರೇ ಆ ಸಂದರ್ಭದಲ್ಲಿ ರಾಮನಗರ ಚನ್ನಪಟ್ಟಣದಲ್ಲಿ ಬೆಂಕಿ ಇಟ್ಟರು, ಜನರ ನೆಮ್ಮದಿ ಹಾಳು ಮಾಡಿದ್ರು. ನಂತರ ಇಲ್ಲಿಯವರೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಈ ಒಂದು ನಗರದಲ್ಲಿ ಆಗಲಿಕ್ಕೆ ನಾವೆಂದೂ ಅವಕಾಶ ಕೊಟ್ಟಿರಲಿಲ್ಲ. ಈಗಾಗಲೇ ನಾಳೆ ಇವತ್ತು ವಕೀಲರ ಒಂದು ನ್ಯಾಯ ಕೇಳಿ ಇವತ್ತೇನೋ ಹೋರಾಟ ಇದೆ. ಏನೋ ಈಗ ಮತ್ತೀಗ ಅವರೇನೋ ಹಣ ಕೊಟ್ಟು ಪ್ರಗತಿಪರರು ಅಂತಕ್ಕಂಥ ಹೆಸರಿನಲ್ಲಿ ಈಗ ನಾಳೆ ಇನ್ನೊಂದು ಪ್ರತಿಭಟನೆ ಮಾಡಬೇಕಂತವ್ರು ಅದಕ್ಕಾಗಲೇ ಹೊರಟಿದ್ದಾರೆ. ಈ ರೀತಿಯ ಇವರ ಉದ್ದಟತನ ಏನಿದೆ, ಬಂಡತನ ಏನಿದೆ, ರಾಜ್ಯ ಎಲ್ಲಿಗೆ ತಗೊಂಡೋಗ್ತಾರೆ. ಇವತ್ತು ಅಂತಿಮವಾಗಿ ವಕೀಲರುಗಳು ಇವತ್ತು ಜಿಲ್ಲಾಧಿಕಾರಿಗಳ ಮುಖ್ಯ ದ್ವಾರಕ್ಕೆ ಬೀಗ ಹಾಕಿ ರಾತ್ರಿ 9 ಗಂಟೆವರೆಗೆ ದಿಗ್ಬಂಧನ ಹಾಕಿದ್ದಾರೆ. ಅಲ್ಲಿಗೆ ಆಡಳಿತದ ವ್ಯವಸ್ಥೆ ಕುಸಿತೋಯ್ತು. ಜಿಲ್ಲಾಧಿಕಾರಿಗಳ ಸಮೇತ ಇಲ್ಲಿ ಕೆಲಸ ಮಾಡತಕ್ಕಂಥ ನೌಕರನ್ನು ಸಹ ಯಾವಾಗ ಇವರು ಗೌರವ ಕೊಡಲಿಲ್ಲ, ಬೀಗ ಹಾಕಿದ್ದಾರೆ. ಪೊಲೀಸ್ ಅಧಿಕಾರಿಗಳೇ ಬೀಗ ಹೊಡಿತಾರೆ, ಕಳ್ಳರು ಬೀಗ ಹೊಡೆಯೋದು ನೋಡಿದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳ ಗೇಟ್ಗೆ ಬೀಗ ಏನು ಹಾಕಿದ್ದಾರೆ ಅದನ್ನ ಹೊಡೆಯತಕ್ಕಂಥ ಕೆಲಸ ಪೊಲೀಸ್ ಅಧಿಕಾರಿಗಳ ಕೈಲೇ ಮಾಡಿಸಿದ್ದಾರೆ. ಇದು ನಡೆದಿರತಕ್ಕಂಥದ್ದು. ಇದೊಂದು ಆಡಳಿತನ. ಈಗ ನಾವು ಬರ್ತೀವಿ ಅಂತ ಗೊತ್ತಾದ ತಕ್ಷಣಲೇ ಬೀಗ ಹೊಡೆದು ಅವರವರೇ ಎಲ್ಲೆಲ್ಲಿ ಬೇಕೋ ಚಲ್ಲಾಪಿಲ್ಲಿಯಾಗಿ ಹೋಗಿದ್ದಾರೆ, ಈಗ ಕದ್ದು ಹೋಗಿದ್ದಾರೆ. ಇದೊಂದು ಆಡಳಿತ ಅಂತ ಕರೀತೀರಾ? ರಾಜ್ಯ ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಇದ್ದೀರಿ? ಮೊನ್ನೆ ಮಂಡ್ಯದಲ್ಲಾಯ್ತು, ಸಾವಿರಾರು ಜನ ಪೊಲೀಸರು ಕರ್ಕೊಂಡೋಗಿ ಒಂದು ಧ್ವಜದ ಹೆಸರಿನಲ್ಲಿ ರಾಜಕೀಯ ಬಿಜೆಪಿ ಮಾಡಿದ್ರು ಅಂತೀರಿ. ಮಾಡಿದವರು ನೀವು ಅಲ್ಲೂ ಸಹ ರಾಜಕೀಯನ ಪದೇ ಪದೇ ಈ ರೀತಿಯ ನಿಮ್ಮ ಆಡಳಿತದಿಂದ ನೀವು ತಿಳ್ಕೊಂಡಿದ್ದೀರಿ ನಾವು ಏನು ಮಾಡಿದ್ರು ನಡೀತದೆ. ಈ ಒಂದು ನಿಮ್ಮ ಉದ್ದಟತನ, ದುರಂಕಾರ ಇದೆಯಲ್ಲ, ಇದಕ್ಕೆ ಪ್ರಾಯಶ್ಚಿತ ಅನುಭವಿಸಬೇಕಾಗ್ತದೆ ನೀವು. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇದು ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ, ಬಹಳ ದಿನ ಇಲ್ಲ ಇದು. ಈ ರೀತಿ ಆಡಳಿತ ನೀವು ಇದೇ ತರ ಮುಂದುವರಿಸಿದ್ರೆ ಜನ ರುಚಿಕೆ ಇದ್ದರೆ ನೀವು ನಿಮ್ಮ ಯಾವುದೇ ಅಕ್ರಮ ಹಣ ಸಂಪಾದನೆ ಮಾಡಿ ಈಗ ಚುನಾವಣೆ ನಡೆಸಿ ಕೊಟ್ಟಿದಿರಲ್ಲ, ಇದು ಯಾವುದು ನಿಮಗೆ ರಕ್ಷಣೆ ತರೋದಿಲ್ಲ. ನಿಮ್ ಗ್ಯಾರಂಟಿ ನಿಮ್ಗೇನೋ ಹೇಳ್ತಿರಲ್ಲ, ಇದು ಯಾವುದು ನಿಮ್ಮನ್ನ ಉಳಿಸಲ್ಲ ಇದು ಈ ರೀತಿ ಆಡಳಿತದಿಂದ. ಸರ್, ಈಗ ಇಬ್ಬರು ಮಧ್ಯೆ ಪ್ರಶ್ನೆ ಆಗಿರೋದು ಲೀಗಲ್ ಪ್ರೊಸೀಜರ್ ಅಂತ ಹೇಳಿ. ವಕೀಲರು ಹೇಳ್ತಾ ಇರೋದು ಲೀಗಲ್ ಪ್ರೊಸೀಜರ್ ಪ್ರಕಾರ ಅವ್ರನ್ನ ಅಮಾನತ್ ಮಾಡಬೇಕು ಅಂತ. ಅಟ್ ದ ಸೇಮ್ ಟೈಮ್ ಡಿಸಿ ಅವರು ಹೇಳ್ತಾ ಇದ್ರೆ ಆಸ್ ಪರ್ ಲೀಗಲ್ ಪ್ರೊಸೀಜರ್ ವಿ ಕಾಂಟ್ ಡೂ ಲೈಕ್ ದಟ್. ಯಾಕಾಗಲ್ಲ? ಅವ್ರು ಹೇಳ್ತಾ ಇರೋದು ಹಾಗಿದ್ರೆ ಇವ್ರು ಏನು ಬೇಕಾದ್ರೂ ಮಾಡಬಹುದಾ? ಅಧಿಕಾರಿಗಳು ಸಂದಿಗ್ಧ ಇದೆ ಅಂತ ಸಾರ್ವಜನಿಕರಿಗೆ ಏನ್ ಮೆಸೇಜ್ ಹೋಗುತ್ತೆ? ಅದನ್ನ ಅವ್ರು ಹೇಳ್ಬೇಕು, ಸರ್ಕಾರ ಹೇಳ್ಬೇಕು, ನಾವೆಲ್ಲ ಹೇಳೋದು. ಸರ್ಕಾರ ಅಲ್ಲಿ ಏನು ಮಾಡಿದ್ದಾರೆ ಸರ್ಕಾರ ಉತ್ತರ ಕೊಡಬೇಕು ಇದಕ್ಕೆ. FIR ನ ಯಾರಿಗೆ ಬೇಕಾದ್ರೂ ಹಾಕ್ಬಿಡ್ಬೋದಾಗಿದ್ರೆ ಯಾತಿಕ ಘಟನೆ ಆಗ್ಲಿಕ್ಕೆ ಅವಕಾಶ ಕೊಟ್ರಿ? ಈಗ ಅಷ್ಟೊಂದು ಅವಹೇಳನಕಾರಿಯಾಗಿ ಚರ್ಚೆ ಮಾಡಿದಾನಲ್ಲ, ಬರೆದಿದ್ದಾನಲ್ಲ, ಪೋಸ್ಟ್ ಮಾಡಿದಾನಲ್ಲ, ಒಬ್ಬ ನ್ಯಾಯಾಧೀಶರನ್ನ ಅವ್ರು ಕೊಟ್ಟಂತ ತೀರ್ಪನ್ನ ಇವತ್ತು ಆ ಮಟ್ಟಕ್ಕೆ ಇವತ್ತು ಟೀಕೆ ಮಾಡಿದ್ರೆ ಪಾಪ ಪದೇ ಹೇಳ್ತಾರೆ ನಮ್ಮ ಕನಕಪುರದವರು, ಅಯ್ಯೋ ನಾವು ಬಹಳ ಪ್ರಾಮಾಣಿಕರು, ನ್ಯಾಯಕ್ಕೆ ಬಹಳ ಗೌರವ ಕೊಡೋರು, ನ್ಯಾಯಕ್ಕೆ ತಲೆಬಾಗೋರು ನಾವು ಹೇಳ್ತಾರಲ್ಲಪ್ಪ. ಇದು ನ್ಯಾಯಾಧೀಶರನ್ನ ಯಾವ ಬಳಕೆ ಮಾಡಿದ್ದಾರೆ ಪದಗಳು, ಅದು ಕಂಟೆಂಪ್ಟ್ ಆಗಲ್ಲ. ಅದು ಜಾತಿಗೆ ಕಂಟೆಂಪ್ಟ್ ಸೆಕ್ಷನ್ ಅಲ್ಲಿ ಅವ್ರ ಮೇಲೆ ಕೇಸ್ ಒಳಗಾಕಿಲ್ಲ. ಇನ್ನು ಯಾರೋ ಪಾಪ ಅಮಾಯಕ ಪೋಸ್ಟಿಂಗ್ ಮಾಡ್ಬಿಟ್ರೆ ಯಾರೋ ಹುಡುಗ ಕರ್ಕೊಂಬಂದು ಸ್ಟೇಷನ್ ಕೂರಿಸ್ಕೊತೀರಿ, 2 ದಿವಸ 3 ದಿವಸ ಪೋಸ್ಟ್ ಮಾಡಿದ್ದಾನೆ ಅಂತ ಹೇಳಿ. ಸರ್, ಈಗ ಡಿಸಿ ಅವರು ವಕೀಲರನ್ನ ಅಡ್ರೆಸ್ ಮಾಡುವಾಗ ಹೇಳಿದ್ದು ತನಿಖೆ ನಡೆಯುವಾಗ ಅಮಾನತ್ ಮಾಡಕ್ ಬರೋದಿಲ್ಲ ಅಂತ. ಹಾಗಿದ್ರೆ ಇದು ಡಿಸಿ ಅವರು ಹೇಳಿದ್ದ, ಡಿಸಿ ಅವ್ರ ಕಡೆಯಿಂದ ಹೇಳಿಸಿದ್ದ? ಇಲ್ಲಿ ಅವರು ಡಿಸಿ ಅವ್ರ ಕಡೆ, SP ಕಡೆಯಿಂದ ಅಲ್ಲಿ ಅವರಲ್ಲ ಬೆಂಗಳೂರಿನಲ್ಲಿ ರಾಮನಗರ ರಿಪಬ್ಲಿಕ್ ಮಾಡಕ್ ಹೊರಟವರಲ್ಲ, ಅವ್ರು ಹೇಳಿಸಿರ್ತಕ್ಕಂಥದ್ದು. ಇದು ಅವ್ರ ಬಾಯಲ್ಲಿ ಹೇಳದ್ದ ಇವ್ರ ಕೈಲಿ ಹೇಳಿಸವ್ರಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.